ಮಿಥುನ ರಾಶಿಯವರಿಗೆ ಈ ವರ್ಷ ಪ್ರಾರಂಭ ಕಾಲದಲ್ಲಿ ಅನೇಕ ಶುಭ ಫಲಗಳನ್ನು ತಾವು ಕಾಣಲಿಕ್ಕಿದ್ದೀರಿ. ಗುರುಬಲವು ಲಗ್ನದಲ್ಲಿರ್ತಕ್ಕಂತಹ ಗುರು ಸೂಚನೆ ಮಾಡ್ತಾನೆ. ಆನಂತರದಲ್ಲಿ ಗುರು 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಆವಾಗಂತೂ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ. ಸಪ್ತಮಾಧಿಪತಿ ಕರ್ಮಾಧಿಪತಿಯಾಗಿ ಮಿಥುನಕ್ಕೆ 2ನೇ ಮನೆ, ಅದೂ ಕೂಡ ಉಚ್ಚ ಸ್ಥಾನ. ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಅಂತ ಹೇಳಿದ ಹಾಗೆ ರತ್ನದ ವೈಡೂರ್ಯಗಳ ವೈಭವ. ಈಗ ರತ್ನ ವೈಭವ ಇತ್ಯಾದಿಗಳನ್ನು ನಾವು ಕಾಣಲಿಕ್ಕಾಗಲ್ಲ. ಹಾಗಾದರೆ ಕರ್ಮಾಧಿಪತಿ ಸಪ್ತಮಾಧಿಪತಿ ಆಗಿರೋದ್ರಿಂದ ವಿವಾಹ ಆಗದೇ ಇದ್ದವರಿಗೆ ವಿವಾಹದ ಕಾಲ, ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವ ಕಾಲ, ಕೆಲಸ ಮಾಡ್ತಾ ಇರುವವರಿಗೆ ಪ್ರಮೋಷನ್ಗಳು ಸಿಗುವ ಕಾಲ, ಅಥವಾ ಸ್ಯಾಲರಿ ಕಡಿಮೆ ಇದ್ದವರಿಗೆ ಜಾಸ್ತಿ ಆಗುವ ಕಾಲ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗ. ಅದು ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಯಾವುದಕ್ಕೂ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಒಂದು ಎಚ್ಚರದಲ್ಲಿ ಇರಬೇಕಾದದ್ದು ಏನು ಅಂತಂದರೆ, ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ಪಾಪೇ ಕರ್ಮ ಗತೇತು ಕರ್ಮ ವಿಹತಿ ಅಂತ ಹೇಳುವ ಫಲ ಇದೆ. ಆದ್ದರಿಂದ ಕರ್ಮಸ್ಥಾನದಲ್ಲಿ ಅದರಲ್ಲೂ ಕೂಡ ಗುರುವಿನ ಸ್ಥಾನದಲ್ಲಿ ಬಂದಾಗ ಗುರು ಸ್ವರಕ್ಷೋಚ್ಛಸ್ಥೆ ನೃಪತಿ ಸದೃಶಃ, ಯಾವುದೋ ಒಂದು ಆಡಳಿತಕ್ಕೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಂದೇ ರಾಜ್ಯ ಅಂತ ಬೀಗಬೇಡಿ. ಆದ್ದರಿಂದ ನಿಮ್ಮ ಜೊತೆಗೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವವರನ್ನೂ ಕೂಡ ಹತ್ತಿರಕ್ಕೆ ಕರೆದು ಅವರ ಕಷ್ಟ ನಷ್ಟಗಳನ್ನು ನೀವು ಯೋಚನೆ ಮಾಡಿ ಅವರ ಹತ್ರ ಮಾತನಾಡಿ ಒಂದು ಕೆಲಸವದಕ್ಕೆ ಮುಂದುವರೆದಿರಿ ಅಂತ ಆದರೆ ಆ ಕೆಲಸದಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಇದರ ಜೊತೆಗೆ ಈ ಡಿಸೆಂಬರ್ ಸಮಯಕ್ಕೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಪ್ರಸ್ತುತ ನಿಮಗೆ ಈ ಮಾಸದಲ್ಲಿ ಹೋದ ವರ್ಷದಿಂದಲೂ ಕೂಡ ಕೇತು 3ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ರಾಹು 9ನೇ ಮನೆಯಲ್ಲಿದ್ದ. ಆದ್ದರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಲಹ, ಅಥವಾ ಕೋರ್ಟ್ ವ್ಯವಹಾರಗಳು, ತಂದೆಯ ವಿಷಯದಲ್ಲಿ ಅನಾರೋಗ್ಯಗಳು, ಅಥವಾ ಧಾರ್ಮಿಕವಾಗಿ ನಾವು ಮುಂದುವರಿಬೇಕು ಅಂತ ಮನಸ್ಸಿದ್ದರೂ ಅದು ಆಗದೇ ಇರುವಂತಹ ಸ್ಥಿತಿಗತಿಗಳೆಲ್ಲ ಇತ್ತು. ಅದು ಪರಿಹಾರವಾಗುತ್ತೆ. ಆದರೆ ಈ ರಾಹು 9ರಲ್ಲಿದ್ದವ 8ಕ್ಕೆ ಬರ್ತಾನೆ, ಕೇತು 2ಕ್ಕೆ ಬರ್ತಾನೆ. ಹಾಗಾಗಿ ಏನಾಗುತ್ತೆ, ಕುಟುಂಬದಲ್ಲಿ ಒಂದಿಷ್ಟು ಇಲ್ಲಸಲ್ಲದ ಆಪಾದನೆಗಳು ಅಥವಾ ಕಲಹಾದಿಗಳು ಬರುವ ಸಾಧ್ಯತೆ ಇದೆ. ಆದರೆ ಗುರುಬಲ ಅತ್ಯಂತವಾಗಿ ಅದ್ಭುತವಾಗಿರುವುದರಿಂದ ಇದೆಲ್ಲ ಪರಿಹಾರವಾಗಿ ಬಿಡುತ್ತೆ. ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಮಿಥುನ ರಾಶಿಯವರು ವಿಶೇಷವಾಗಿ ಗುರುವಿನ ಆರಾಧನೆ, ಅದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಏನು ದಿವಸಗಳನ್ನು ತಿಳಿಸಿದ್ದೇನೆ, ಅಂತಹ ಸಂದರ್ಭಗಳಲ್ಲಿ ಆ ದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಪರಾಭವನಾಮ ಸಂವತ್ಸರದಲ್ಲಿ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಜೀವನ ಮಾಡುವಂತಹ ಯೋಗವನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.